ಕೃಷಿ ಸಮಾಜದ ಸ್ವಂತ ಕಟ್ಟಡ ಸ್ವಂತ ನಿವೇಶನಕ್ಕಾಗಿ ಮನವಿ. ಚಿಕ್ಕೋಡಿ ಕೃಷಿಕ ಸಮಾಜದ ಸ್ವಂತ ಕಟ್ಟಡ ತೆರೆಯಲು ಪ್ರಯತ್ನಿಸಲಾಗುತ್ತಿದೆ. ಕೃಷಿಕ ಸಮಾಜದ ಅಧ್ಯಕ್ಷರಾದ ಟಿ.ಎಸ್. ಮೋರೆ ತಿಳಿಸಿದರು. ಹೌದು, ಚಿಕ್ಕೋಡಿ ಪಟ್ಟಣದ ಇಂದಿರಾನಗರದಲ್ಲಿ ಕೃಷಿಕ ಸಮಾಜದ ಪದಾಧಿಕಾರಿಗಳು ಹಾಗೂ ಅಧಿಕಾರಿಗಳ ಸಮ್ಮುಖದಲ್ಲಿ ಸಭೆ ನಡೆಸಿ ಸರ್ಕಾರದಿಂದ ರೈತರಿಗೆ ಸಿಗುವ ಸೌಲಭ್ಯಗಳ ಬಗ್ಗೆ ಮಾಹಿತಿ ಹಾಗೂ ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜವು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಕೃಷಿ ಸೇರಿ ವಿವಿಧ ಇಲಾಖೆ ಮೂಲಕ ರೈತರಿಗೆ ಸೌಲಭ್ಯ ಕಲ್ಪಿಸುವ ನಿಟ್ಟಿನಲ್ಲಿ ಸೇವೆ ಸಲ್ಲಿಸುತ್ತಿದೆ. ಈ ಕೃಷಿಕ ಸಮಾಜಕ್ಕೆ ಸ್ವಂತ ನಿವೇಶನ ಹಾಗೂ ಸ್ವಂತ ಕಟ್ಟಡ ಅವಶ್ಯಕತೆ ಇದೆ. ಹೀಗಾಗಿ ಮಾನ್ಯ ಶಾಸಕರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಕೃಷಿಕ ಸಮಾಜಕ್ಕೆ ಸ್ವಂತ ನಿವೇಶನ ಹಾಗೂ ಸ್ವಂತ ಕಟ್ಟಡ ಮಂಜೂರು ಮಾಡಬೇಕೆಂದು ಹಾಗೂ ನೆರಿಗಾ ಯೋಜನೆಯಲ್ಲಿ ಗ್ರಾಮೀಣ ಕೃಷಿಕರ ಬಲ ತುಂಬುತ್ತಿದೆ. ನೆರಿಗಾ ಯೋಜನೆಯಲ್ಲಿ ಉದ್ಯೋಗ, ಕೃಷಿ ಚಟುವಟಿಕೆಗೂ ಯೋಜನೆಯ ಲಾಭವನ್ನು ಪಡೆದುಕೊಳ್ಳುತ್ತಾರೆ. ಹಾಗೆ ರೈತರಿಂದ 20 ಜನರಿಗೆ ಉದ್ಯೋಗ ಸಿಗಬಹುದು ನಿರೀಕ್ಷೆ. ಹೀಗಾಗಿ ಕೃಷಿಕರಿಗೆ, ರೈತರಿಗೆ ಆದ್ಯತೆ ನೀಡಿ ಕೃಷಿಕ ಸಮಾಜದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಮಾಧ್ಯಮದ ಮೂಲಕ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಟಿ.ಎಸ್. ಮೋರೆ, ತಾಲೂಕು ಕಾರ್ಯದರ್ಶಿಗಳಾದ ಶಿವಪುತ್ರ ಮನಗೋಳಿ, ಕಜಂಜಿ, ನರೇಂದ್ರ ನೆರ್ಲಿಕಾರ, ಸದಸ್ಯರುಗಳಾದ ಅನಿಲ್ ಮನೆ, ಶಿವಮೂರ್ತಿ ಪಡಲಾಳೆ ಹಾಗೂ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ನಾವು ಪ್ರತಿ 3 ತಿಂಗಳೊಂದು ಸಲ ಇಲ್ಲಿ ಮೀಟಿಂಗ್ ಮಾಡ್ತೇವೆ. 2 ತಿಂಗಳೊಂದು ಸಲ ಮೀಟಿಂಗ್ ಮಾಡ್ತೇವೆ. ಆ ಮೀಟಿಂಗಲ್ಲಿ ನಾವು ಚರ್ಚೆ ಮಾಡ್ತೀವಿ. ಯಾಕಂದರೆ ನಾವು ಈ ತಾಲೂಕಿನಲ್ಲಿ ಇಡೀ ಜಗತ್ತಿನಲ್ಲಿ ಎಲ್ಲ ಇರೋ ರೈತರ ಮೇಲೆ ಅನ್ನ ತಿನ್ನೋದು. ಬಟ್ ಅದ್ರ ಮೇಲೆ ಜನಕ್ಕೆ ನಮ್ಮ ರೈತ ಏನು ಕೃಷಿಕ ಸಮಾಜ ಅದಲ್ಲ, ಅದಕ್ಕೆ ಜನರಿಗೆ ಬಂದು ಭೇಟಿಯಾಗಕ್ಕೆ ಇಲ್ಲೇ ಬಂದು ಭೇಟಿ ಆಗಬೇಕು, ನಾವು ಇಂಥವ್ರಿಗೆ ಸಿಗಬೇಕು, ಅಧ್ಯಕ್ಷರಿಗೆ ಸಿಗಬೇಕು ಅನ್ನೋದು ಎಲ್ಲೊಂದು ಜಾಗ ಇಲ್ಲ. ಅದಕ್ಕೆ ಈ ಜಾಗ ಸಂಬಂಧ ಇಲ್ಲಿ ತನಕ ನಾವು ಭಾಳ ಪ್ರಯತ್ನ ಮಾಡಿದೆವು. ಎಲ್ಲರಿಗೂ ಮನವಿಗಳನ್ನು ಕೊಟ್ಟಿದ್ದೆವು. ಅದು ಎಲ್ಲದಕ್ಕೂ ಇಲ್ಲಿ ತನಕ ನಾವು ಅದಕ್ಕೆ ಏನೂ ನಮಗೆ ಇದನ್ನು ರಿಟರ್ನ್ ಏನೂ ಸಿಕ್ಕಿಲ್ಲ. ಅದಕ್ಕೆ ಬೇಗ ಒಂದು ನಮಗೆ ಎಲ್ಲರೂ ಇಲ್ಲಿ ಜನರಿಗೆ ಬಂದು ಹೋಗೋಕೆ ಅನುಕೂಲ ಆಗುವಂಗೆ ಒಂದು ನಮಗೆ ಸರ್ಕಾರದಿಂದ ಒಂದು ಜಾಗ ಕೊಟ್ಟರೆ ಅದು ನಮ್ಮ ಕೃಷಿಕ ಸಮಾಜ ವತಿಯಿಂದ ನಮ್ಮಲ್ಲಿ ಫಂಡ್ಸ್ ಇರ್ತಾವೆ. ನಾವು ಹಾಕ್ಕೊಂಡು ನಾವು ಅದನ್ನ ನಿವೇಶನ ಮಾಡ್ಕೊತೀವಿ. ಕಟ್ಟಡ ಕಟ್ಕೊಂಡೆ ನಾವು ಜನರಿಗೆ, ನಮ್ಮ ರೈತರಿಗೆ, ರೈತ ಬಾಂಧವರಿಗೆ ಎಲ್ಲರಿಗೆ ಅನುಕೂಲ ಆಗುವಂಗೆ ಮಾಡ್ತೀವಿ ಅಂತೇಳಿ ನಮ್ಮ ಆಸೆ ಅದ. ಎಷ್ಟು ಬೇಗ ನಮಗೆ ನಿವೇಶನ ಕೊಡ್ತಾರಲ್ಲ ಅಷ್ಟು ನಾವು ಬೇಗ ಅದನ್ನು ಕಟ್ಟಡ ಮಾಡೋಕ್ಕೆ ನಮ್ದು ವ್ಯವಸ್ಥೆ ಮಾಡ್ಕೊತೀವಿ. ಅದನ್ನು ಎಲ್ಲ ನಮ್ಮ ಅಧ್ಯಕ್ಷರು ಈಗಾಗಲೇ ಲೆಟ್ರ್ ಬರೆದೆವು. ನಮ್ಮ ಲೋಕಲ್ MLA ಅವರಿಗೂ ಭೇಟಿಯಾಗಿದ್ದೆವು. ಎಲ್ಲರಿಗೂ ಹೇಳಿದೆವು. ಅದನ್ನು ಸ್ವಲ್ಪ ಬೇಗ ಆದರೆ ಒಳ್ಳೆಯದಾಗ್ತೈತಿ, ಜನರಿಗೆ ಅನುಕೂಲ ಆಗ್ತೈತೆ ಅಂತ ಹೇಳಿ ನನ್ನ 2 ಮಾತುಗಳನ್ನು. ಈಗ ನಾವು ಚಿಕ್ಕೋಡಿ ತಾಲೂಕು ಕೃಷಿಕ ಸಮಾಜದ ವತಿಯಿಂದ ನಾವು ಕಳೆದ ಹಲವಾರು ವರ್ಷಗಳಿಂದ ಅಂದರೆ 2000 ಇಸ್ವಿಯಿಂದ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಆದರೂ ಇನ್ನೂವರೆಗೆ ನಮ್ಮ ಜನಪ್ರತಿನಿಧಿಗಳಾಗಲಿ, ನಮ್ಮ ಸಂಬಂಧಪಟ್ಟ ಇಲಾಖೆಯವರಾಗಲಿ ಮತ್ತು ನಮ್ಮ ನಿವೇಶನ ಹಂಚಿಕೆಯನ್ನು ಮಾಡೇ ಇಲ್ಲ. ಅದಕ್ಕೆ ಇನ್ನುಳಿದ ಯಾವ್ಯಾವುದೋ ಸ್ಕೀಮ್ಗಳಿಗೆಲ್ಲ ಯಾವ್ಯಾವುದೋ ಇದಕ್ಕೆ ಎಲ್ಲ ನಿವೇಶನ ಕೊಡ್ತಾ ಇದ್ದಾರೆ. ಆದರೆ ನಮ್ಮ ರೈತರ ಬಗ್ಗೆ ನಮ್ಮ ಜನಪ್ರತಿನಿಧಿಗಳಾಗಲಿ, ನಮ್ಮ ಸರ್ಕಾರಕ್ಕಾಗಲಿ ಯಾವುದೇ ತರಹದ ಕಾಳಜಿನೇ ಇಲ್ಲ. ನಮ್ಮ ಸರ್ಕಾರದವರಾಗಲಿ ಅಥವಾ ನಮ್ಮ ಜನಪ್ರತಿನಿಧಿಗಾಗಲಿ ನಮ್ಮ ರೈತ ಕೃಷಿಕ ಸಮಾಜಕ್ಕೆ ಒಂದು ನಿವೇಶನವನ್ನು ಕೊಟ್ಟರೆ ನಾವು ಪ್ರತಿಯೊಬ್ಬ ರೈತರಿಗೆ ಅಂದರೆ ಕಟ್ಟಕಡೆ ರೈತರಿಗೆ ಸಹಿತ ಒಂದು ಯಾವುದೇ ಗೌರ್ಮೆಂಟ್ ಸ್ಕೀಮ್ ಅಂದರೂ ಅದನ್ನು ಮುಗಿಸುವಂಥ ಕೆಲಸ ಮಾಡಬೇಕಾದ್ರೆ ನಮಗೊಂದು ಆಫೀಸ್ ಬೇಕು ಮೊದಲು. ಆ ಆಫೀಸ್ ನಮ್ಗೆ ಅನುಕೂಲ ಮಾಡಿಕೊಟ್ರೆ ನಮ್ಮ ತಾಲೂಕಿನಲ್ಲಿ ಇರುವ ಪ್ರತಿಯೊಂದು ರೈತರಿಗೆ ಒಂದು ಪ್ರತಿ ಸ್ಕೀಮೂ ರೈತರಿಗೆ ಮುಟ್ಟೋ ಹಾಗೆ ನಾವು ಕೃಷಿಕ ಸಮಾಜದವ್ರು ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದ್ದೇವೆ. ಇನ್ನೊಂದಂದರೆ ನಮ್ಮ ನರೇಗಾ ಯೋಜನೆಯಲ್ಲಿ ನಮಗೆ ಗೌರ್ಮೆಂಟ್ದಿಂದ ಸಾಕಷ್ಟು ಕೆಲಸ ಕೊಡ್ತಾಯಿದ್ರೆ, ಆದರೆ ಅದು ಕೆಲಸ ಸರಿಯಾಗಿ ಆಗ್ತಾಯಿಲ್ಲ, ಪೂಲ್ ಆಗ್ತಾಯಿದೆ. ಆದರೆ ಅದನ್ನೇ ಸಂಬಂಧಪಟ್ಟ ನಮ್ಮ ಅಧ್ಯಕ್ಷರು ಹೇಳಿದಾಗೆ, ನಮ್ಮ ಕೃಷಿಕ ಸಮಾಜದ ಅಧ್ಯಕ್ಷರೇ ಹೇಳಿದ್ದಾರೆ, ಈಗಾಗಲೇ ಒಂದು ಗೌರ್ಮೆಂಟ್ ಮನವಿಯನ್ನು ಬರೆದಿದ್ದಾರೆ ಅವರು. ಅದಕ್ಕೆ ಸ್ಪಂದಿಸಿ ಪ್ರತಿ ನರೇಗಾದ ನಮ್ಮ ರೈತರಿಗೆ ಒಂದು ನರೇಗಾ ಕೆಲಸ ರೈತರಿಗೆ ಸಂಪರ್ಕ ಮಾಡಿಕೊಟ್ರೆ ಒಬ್ಬ ರೈತ ಮಿನಿಮಮ್ ಒಂದು 20 ಜನಕ್ಕೆ ಕೆಲಸ ಕೊಡುವಂಥ ರೈತರು ಅದಾರೆ ನಮ್ಮಲ್ಲಿ.
ಅಂಥದ್ದು ಮಾಡೋದ್ರಿಂದ ಗೌರ್ಮೆಂಟ್ ಸ್ಕೀಮು ಇಂಪ್ಲಿಮೆಂಟ್ ಆಕೈತಿ, ರೈತರಿಗೂ ಹೆಲ್ಪ್ ಆಕೈತಿ. ಇವೆರಡೂ ಮಾಡೋದ್ರಿಂದ ಭಾಳ ಒಳ್ಳೆಯ ಕೆಲಸ ಆಕೈತಿ. ಗೌರ್ಮೆಂಟ್ದಾಗ ಇದನ್ನೊಂದು ವಿಚಾರ ಮಾಡಿ ಒಂದು ಒಳ್ಳೆಯ ನಿರ್ಧಾರಕ್ಕೆ ಬರಬೇಕಾಗಿ ನನ್ನ ವಿನಂತಿ. ಈಗಾಗಲೇ ನಮ್ಮ ಕೃಷಿ ಸಮಾಜದ ಚಿಕ್ಕೋಡಿ ತಾಲೂಕು ಅಧ್ಯಕ್ಷರು TS ಮೊರೆ ಅವರು ಅದನ್ನು ಗೌರ್ಮೆಂಟ್ಗೆ ಬರ್ದಾರ. ಅದು ಸ್ಪಂದನ ಆಗಿ ಎಲ್ಲರೂ ಇಂಪ್ಲಿಮೆಂಟ್ ಆಗಬೇಕಂತೇಳಿ ನಾನು ಕೇಳಿಕೊಳ್ತೀನಿ. ಹೇಳ್ತೀನಿ, ಯಾಕಂದರೆ ಕೃಷಿ ಸಮಾಜದಿಂದ ಒಂದು ಏನು ಕನ್ಸ್ಟ್ರಕ್ಟಿವ್ ಕೆಲಸ ಆಗಬೇಕು, ಒಳ್ಳೆ ಕೆಲಸ ಆಗಬೇಕಂತ ಈ ಸಂದರ್ಭದಾಗ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದಕ್ಕೆ ನಾವು ಈಗ ಏನು ಅಗ್ರಿಕಲ್ಚರ್ ಆಫೀಸರ್ ಇದ್ದಾರೆ, ED ಅವರು ಇದ್ದಾರೆ, ಅವರು ಕೂಡ ಭೇಟಿಯಾಗಿ ಸರ್ಕಾರಿ ಸ್ಕೀಮ್ಸ್ ಬರ್ತಾ ಇದ್ದಾವೆ. ಖರೆ ಅದು ಸಾಕಷ್ಟು ರೈತರಿಗೆ ತಿಳಿತಾ ಇಲ್ಲ. ಅದು ರೈತರಿಗೆ ಗೊತ್ತಾಗಬೇಕು. ಆ ಸ್ಕೀಮ್ಸ್ ಅನುಕೂಲ ಆಗಬೇಕಂದ್ರೆ ನಮ್ಮ ಕೃಷಿ ಸಮಾಜದ ನಮ್ಮ ಸ್ವಂತ ಜಾಗ ಬೇಕು. ಅಂದರೆ ನಾವು ಒಂದು ರೈತರ ಸಂಪರ್ಕ ಕೇಂದ್ರ ಮಾಡ್ಕೊಂಡು ನಾವು ರೈತರಿಗೆ ತಿಳಿಸ್ಲಿಕ್ಕೆ ಆಗ್ತದೆ. ಏನು ಸ್ಕೀಮ್ಸ್ ಅವ, ಅದರ ಬೆನಿಫಿಟ್ಸ್ ಏನವ. ಸರ್ಕಾರ ಸಾಕಷ್ಟು ಸ್ಕೀಮ್ಸ್ ಬಂದರೂ ಕೂಡ ರೈತರ ಮಟ್ಟ ಮುಟ್ಟುವುದಿಲ್ಲ. ಅದಕ್ಕೆ ಈ ಸಂದರ್ಭದಾಗ ನಾನು ವಿಶೇಷವಾಗಿ ಆಹ್ವಾನ ಮಾಡ್ತೀನಿ. ಈಗೇನು ನಮ್ಮ ಅಧ್ಯಕ್ಷರು ಏನು ಹೇಳಿದ್ರು ಆ ಥರ ಒಂದು ನಮ್ಮ ನಿವೇಶ ಕೊಟ್ರಂದ್ರೆ, ಜಾಗ ಕೊಟ್ರಂದ್ರೆ ಅಲ್ಲಿ ನಾವು ನಮ್ಮ ಕೃಷಿ ಸಮಾಜ ಬಿಲ್ಡಿಂಗ್ ಕಟ್ಕೊಂಡು ನಾವು ರೈತ ಸಂಪರ್ಕ ಕೇಂದ್ರ ಅಂತ ಮಾಡಿಕೊಂಡು ರೈತರು ಕೂಡ ಅನುಕೂಲ ಮಾಡಿಕೊಡ್ತೀವಿ. ಮತ್ತು ಸಾಕಷ್ಟು ಏನು ಸ್ಕೀಮ್ಸ್ ಅವ ಸ್ಕೀಮ್ಸ್ ಕೂಡ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಆಗ್ತದೆ. ಆಮೇಲೆ ಸಾಕಷ್ಟು ಈಗ ಬಡ ಅಂದರೆ ಮೈನರ್ ರೈತರು ಅಂದರೆ 1 ಎಕರೆದವ್ರು ಇದ್ದಾರೆ, 2 ಎಕರೆದವ್ರು ಇದ್ದಾರೆ, 2.5 ಎಕರೆದವ್ರು ಇದ್ದಾರೆ. ಅವರು ಕೂಡ ಈಗ ಸ್ಕೀಮ್ಸ್ ಬೆನಿಫಿಟ್ ಆಗಬೇಕು, ಅನುಕೂಲ ಆಗಬೇಕು. ಅಂದರೆ ಎಲ್ಲ ರೀತಿಯಿಂದ ಮತ್ತು ವಿಶೇಷವಾಗಿ ಈ ಸಂದರ್ಭದೊಳಗೆ ಈಗೇನು ಮುಂದಿನ ಈ ಸಂದರ್ಭದಾಗ ಮತ್ತು ನಾವು ಉಳಿದವ್ರು ಕೂಡ ತಮ್ಮ ಅಭಿಪ್ರಾಯ ವ್ಯಕ್ತ ಮಾಡ್ತಾರೆ. ಇವತ್ತು ನಮ್ಮ ಕೃಷಿ ಸಮಾಜ ಚಿಕ್ಕೋಡಿ ತಾಲೂಕಾ ಕೃಷಿ ಸಮಾಜದ ಮೀಟಿಂಗ್ ಇತ್ತು. ಈ ಸಭೆಯೊಳಗೆ ನಾವು ಕಳೆದ 15-20 ವರ್ಷದಿಂದ ನಮಗೆ ನಿವೇಶನ ಬೇಕು, ನಿವೇಶನ ಕಟ್ಟಿದ್ರೆ ಅನುಕೂಲ ಆಗ್ತಿರ್ತೀವಿ ನಮ್ಮ ಕೃಷಿ ಸಮಾಜಕ್ಕಂತ ಎಲ್ಲರಿಗೂ ಪ್ರಯತ್ನ ಮಾಡಿದ್ವಿ. ನಾವು 20 ವರ್ಷದಿಂದ ಪ್ರತಿಯೊಂದು ಕನ್ಸರ್ನ್ ಡಿಪಾರ್ಟ್ಮೆಂಟಕ್ಕಾಗಲಿ ಅಥವಾ ಸಾರ್ವಜನಿಕ ಇವರಿಗಾಗಲಿ ಎಲ್ಲ ಮಾಡ್ಕೊಂಡವ್ರು ಇನ್ನೂ ತನಕ ನಮಗೆ ನಿವೇಶನ ಸಿಕ್ಕಿಲ್ಲ. ಅದಕ್ಕೆ ಮೊನ್ನೆ ನಾವು ಶಾಸಕರಿಗೊಂದು ಇದು ಕೊಟ್ಟಿದ್ದೀವಿ, ಮನವಿ ಕೊಟ್ಟಿದ್ದೆವು. ಎಲ್ಲಿ ಅಂತ PWD ಹತ್ರ ಒಂದು ಜಾಗ ಕ್ವಾರ್ಟರ್ಸ್ ಅದಾವ ಅಲ್ಲಿ, ಅಥವಾ ತಾಲೂಕಾ ಪಂಚಾಯತಿ ಇದು ರೈತ ಸಂಪರ್ಕ ಕೇಂದ್ರ ಇತ್ತು ಅದನ್ನು, ಅಥವಾ ಎಲ್ಲೇ ಹಾಕೋಗುತ್ತೋ ಒಂದು ಅನುಕೂಲ ಮಾಡಿಕೊಟ್ರೆ ನಮ್ಗೆ ಅನುಕೂಲ ಆಗ್ತದೆ. ಆದರೆ ಇಷ್ಟು ವರ್ಷ ಆದರೂ ರೈತರ ಬಗ್ಗೆ ಕಾಳಜಿನೇ ಇಲ್ಲ ಯಾರಿಗೂ, ಯಾವುದೇ ಜನಪ್ರತಿನಿಧಿಗಳು ಕಾಳಜಿ ಇಲ್ಲ. ಈ ರೀತಿ ಆಗೋದ್ರಿಂದ ನಮಗೆ ಕೃಷಿ ಸಮಾಜ ಭಾಳ ಅನ್ಯಾಯ ಆಗತೈತಿ, ರೈತರಿಗೆ ಆಗ್ತೈತಿ. ಮತ್ತು ಆಫೀಸ್ನಲ್ಲಿ ಏನಾಗ್ತದೆ ಅಂದರೆ ಈಗ ಒಂದು ಸ್ಕೀಮ್ ಬಂದ್ರೂ ಗೊತ್ತಾಗಿದ್ದಿಲ್ಲ. ಅದಕ್ಕೆ ಈಗ ನಾವು 2 ತಿಂಗಳಿಗೆ ಮೀಟಿಂಗ್ ಕರಿಬೇಕು, ಎಲ್ಲ ವಿವರಣೆ ಕೊಡಬೇಕು, ರೈತರಿಗೆ ಅಭಿವೃದ್ಧಿಗೆ ಏನು ಬೇಕೋ ಅದನ್ನೆಲ್ಲ ನಾವು ಮಾಡಬೇಕಂತ ಒಂದು ಸಭೆ ಹರಾಯಿಸಿದ್ದೀವಿ. ಇದ್ರ ಪ್ರಕಾರ ಇವತ್ತು ಇನ್ನೊಂದು ಹೇಳಬೇಕಂತಂದ್ರೆ ಈ ನರೇಗಾದ ಏನು ಇದು ಅದಲ್ಲ, ಇದರಿಂದ ಇದು ರೈತರಿಗೆ ಜನ ಸಿಗ್ತಾ ಇಲ್ಲದ ಭಾಳ ತೊಂದರೆ ಕೂಲಿ ಕಾರ್ಯಕ್ರಮಕ್ಕೆ ಅವ್ರಿಗೆ ತೊಂದರೆ ಆಗಿ ಇದರಿಂದ ರೈತರಿಗೆ ಭಾಳ ಅನಾನುಕೂಲ ಆಗೈತಿ. ಆ ನರೇಗಾ ಸ್ಕೀಮ್ ಸ್ವಲ್ಪ ಪರಿವರ್ತನೆ ಮಾಡಿ ತಿರುಗಿ ಆ ರೈತರಿಗೆ ಅನುಕೂಲ ಆಗೋ ಹಂಗೆ ಅದನ್ನು ಪರಿವರ್ತನೆ ಮಾಡಬೇಕಂತ ನಾನು ಈಗ 3-4 ತಿಂಗಳ ಹಿಂದೆ ಒಂದು ಸರ್ಕಾರಕ್ಕೆ ಪತ್ರ ಬರೆದಿದ್ದೀವಿ. ಆ ಪತ್ರ ಪ್ರಕಾರ ನಾವು ಪರಿಶೀಲನೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಅದನ್ನು ಬೇಗನೆ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಟ್ರೆ ಅನುಕೂಲ ಆಗ್ತೈತಿ. ಇಲ್ಲ ರೈತರಿಗೆ ಲೇಬರ್ ಸಿಗೋಲ್ಲ, ಭಾಳ ತೊಂದರೆ ಆಗ್ತಾವೆ. ಅಲ್ಲಿ ಸುಮ್ಮನೆ ಯಾವುದೋ ಒಂದು ಕೆಲಸಕ್ಕೆ ಹಚ್ಚಿ ಅವ್ರಿಗೆ ಕೊಡಲಿ, ಅದ್ರ ಬಗ್ಗೆ ನಮ್ಮದೇನಿಲ್ಲ, ಅವರು ಸ್ಕೀಮ್ ಮಾಡ್ಕೊಳ್ಳಿ. ಆದರೆ ರೈತರಿಗೆ ಅನುಕೂಲ ಆಗಂಗೆ ಅದನ್ನೇ ಕೆಲಸ ಇಂಪ್ಲಿಮೆಂಟ್ ಮಾಡೋಕ್ಕೆ ರೈತರಿಗೂ ಹಂಚಿಕೆ ಆಗಬೇಕು ಅವರು ಆ ಕೆಲಸ. ಈ ರೀತಿ ಒಂದು ಮನವಿ ಮಾಡ್ಕೊಳ್ಳೋಕೆ ನಾವು ಇದು ಮಾಡ್ತಾಯಿದ್ವಿ. ಮತ್ತು ಇದನ್ನು ಬೇಗನೆ ಮಾಡಿಕೊಡ್ಬೇಕು. ಇವು 2 ಇಂಪಾರ್ಟೆಂಟ್. ಮೊದಲು ಒಂದು ನಮ್ಮ ನಿವೇಶನ ಹಾಗೂ ಒಂದು ನರೇಗಾದ ಸ್ಕೀಮ. ನಿವೇಶನ ಸರ್ ರೈತರಿಗೆ ಏನೇನು ಅನುಕೂಲ ಆಗ್ತೈತಿ ಅದೊಂದು ಸ್ವಲ್ಪ ಪಾಯಿಂಟ್ ಹೇಳ್ಬಿಡ್ರಿ. ಯಾವ್ದು ರೀ? ನಿವೇಶನ ಕೊಟ್ಟೋದ್ರಿಂದ ನಮ್ಮ ರೈತರಿಗೆ ನಾವು ಏನು ಇದು ಮಾಡ್ತೀವಲ್ಲ, ಇಂಪ್ಲಿಮೆಂಟ್ ಮಾಡೋಕೆ ಏನು ಕಾರ್ಯಕ್ರಮ ಬರ್ತಾವಲ್ಲ, ಅವ್ರಿಗೆ ಫೀಸ್ ಕೇಳೋಕೆ ಅವ್ರ ಮ್ಯಾಗ ಕರೆದು ಅವ್ರ ವಿಚಾರಗೋಷ್ಠಿ, ಯಾವುದೇ ಬೆಳೆ ಬಗ್ಗೆ ಆಗಲಿ ಅಥವಾ ಯಾವುದೇ ಸೀಡ್ ಸಿಗೋದು ಎಲ್ಲ ಇನ್ಫಾರ್ಮೇಷನ್ ಅವ್ರಿಗೆ ನಾವು ಕೊಡೋಕ್ಕೊಂದು ಅನುಕೂಲ ಆಗ್ತದೆ. ಆ ಒಂದು ಅನುಕೂಲ ಸಂಬಂಧ ನಮಗೊಂದು ಸ್ವಂತದ್ದು ನಮ್ಮದೇ ಆದಂಥ ನಿವೇಶನ ಬೇರೆ ಬೇರೆ ತಾಲೂಕದಾಗ ಅದಾವ. ಈಗ ಬೆಳಗಾವಿ ಜಿಲ್ಲೆದಾಗ ಸವದತ್ತಿ, ಖಾನಾಪುರ, ಬೈಲಹೊಂಗಲ ಇಲ್ಲೆಲ್ಲ ಕಡೆ ನಿವೇಶನ ಕೊಟ್ಟಿದ್ದಾರೆ. ನಮಗೆ ನಿವೇಶನ ಇವ್ರು ಕೊಟ್ಟರೆ ನಮ್ಮ ಸ್ಟೇಟ್ ಕಮಿಟಿ ಅವರು ಅದಕ್ಕೆ ಧನಸಹಾಯ ಮಾಡಿ ಕಟ್ಟಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಅದಕ್ಕೆಲ್ಲ ಪ್ರಯೋಜನ ಆಗ್ತದೆ. ಮೊದಲು ನಿವೇಶನ ಇಲ್ಲಾಗಿದೆ ನಮ್ಮಲ್ಲಿ, ಅದಕ್ಕೆ ಬೇಗನೆ ಒಂದು ನಿವೇಶನ ಮಾಡಬೇಕಂತ ನಾವೆಲ್ಲರೂ ಮನವಿ ಮಾಡ್ಕೊತೀವಿ. ಸಂಬಂಧಿತ ಸಚಿವರಿಗೆ, ಆಮೇಲೆ ಶಾಸಕರಿಗೆ, ಯಾರ್ಯಾರ ಮೇಲಾಧಿಕಾರಿಗಳು ಎಲ್ಲರಿಗೂ ನಿವೇಶನ